ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತೆ ಭೂಮಿಗೆ ಬಿಗ್ ಶಾಕ್ ಆಗ್ತದೆ. ಹಾಗಿದ್ರೆ ಭೂಮಿ ಮತ್ತೆ ಅಚ್ಯುತ್ಗೆ ಗೊತ್ತಿಲ್ಲದಾಗೇನೆ ಭೂಮಿ ಪ್ರೆಗ್ನೆಂಟ್ ಆಗಿರೋದು ಹೇಗೆ? ಏನಪ್ಪ ಇದ್ರ ಕತೆ? ಏನಿರ್ಬೋದು ಇದ್ರ ಹಿಂದೆ ಇರ್ತಕ್ಕಂಥ ಆ ಒಂದು ರಹಸ್ಯದ ಗುಟ್ಟು? ಇತ್ತ ಕಡೆ ದೇವಿಯಾನಿ ಓಡ್ತಿರ್ತಕ್ಕಂಥ ಪ್ಲಾನ್ ಏನು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಭೂಮಿ ಮೇಲೆ ನಿಜವಾಗ್ಲೂ ಕೂಡ ಪ್ರೀತಿ ಮಾಡ್ತಿದ್ದಾರೆ, ಪ್ರೀತಿ ತೋರಿಸ್ತಿದ್ದಾರೆ. ಬಟ್ ಇದು ಭೂಮಿಗೆ ಅರ್ಥ ಆಗ್ತಾನೆ ಇಲ್ಲ. ಇಲ್ಲಿ ಭೂಮಿ ಅಚ್ಯುತ್ ಕಾಳಜಿ, ಫ್ರೆಂಡ್ಶಿಪ್, ನನ್ನ ಜವಾಬ್ದಾರಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಭೂಮಿ ತಪ್ಪು ತಿಳ್ಕೊತಿದ್ದಾರೆ. ಆದರೆ ಇಲ್ಲಿ ಅಚ್ಯುತ್ಗೆ ಭೂಮಿ ಮೇಲೆ ಶಾನೆ ಲವ್ ಆಗಿಬಿಟ್ಟಿದೆ. ಸಾಹಿತ್ಯ ಸ್ಥಾನವನ್ನು ಆಲ್ರೆಡಿ ಭೂಮಿಗೆ ಕೊಟ್ಟಾಗಿದೆ. ಇಲ್ಲಿ ಅವತ್ತು ಹೊರಗಡೆ ಕರ್ಕೊಂಡು ಹೋದಾಗಲೂ ಕೂಡ ಅಚ್ಯುತ್ ಮನಸ್ಸಾರೆ ಪ್ರಪೋಸ್ ಮಾಡಿದರು ಭೂಮಿಗೆ. ಆದರೆ ಭೂಮಿ ಅದನ್ನು ತಪ್ಪು ತಿಳ್ಕೊಂಡ್ರು, ನಾಟಕ ಅಂತ ಅಂದ್ಕೊಂಡ್ರು. ಜೊತೆಗೆ ತಾನು ಅಚ್ಯುತ್ ಬದುಕಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ನಿಜಕ್ಕೂ ಕೂಡ ಅಚ್ಯುತ್ ಮನಸ್ಸಲ್ಲಿ ಆಲ್ರೆಡಿ ಇಲ್ಲಿ ಭೂಮಿ ಬೇರೂರಿದಾಗಿದೆ. ಜೊತೆಗೆ ಇಲ್ಲಿ ಭೂಮಿಗೂ ಕೂಡ ಅಚ್ಯುತ್ ಮೇಲೆ ಶಾನೆ ಪ್ರೀತಿ ಇದೆ. ಪ್ರೀತಿ ಇದೆಯೋ ಏನೂ ಗೊತ್ತಿಲ್ಲ, ಬಟ್ ಮದುವೆ ಆಗೋಕ್ಕೂ ಮುನ್ನನೇ, ಮದುವೆ ಅನ್ನೋದು ಒಮ್ಮೆ ಮಾತ್ರ ಆಗತ್ತೆ. ಅವನೇ ನನ್ನ ಗಂಡ, ಅವನೇ ನನ್ನ ಜೀವನದ ಗೆಳೆಯ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಭೂಮಿ. ಆದರೆ ತಾನು ಯಾವತ್ತೂ ಕೂಡ ಸಾಹಿತ್ಯ ಸ್ಥಾನವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತಲೇ ಇಲ್ಲಿ ಭೂಮಿ ಅಂದ್ಕೊಂಡಿದ್ದಾಳೆ. ಆದರೆ ಆಲ್ರೆಡಿ ಸಾಹಿತ್ಯ ಸ್ಥಾನವನ್ನು ಭೂಮಿ ತೆಗೆದುಕೊಂಡಿದ್ದಾಳೆ. ಇತ್ತ ಕಡೆ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ. ಬ್ಲಡ್ಡನ್ನು ಕೊಟ್ಟು ಇಲ್ಲಿ ಭೂಮಿನ ಮನೆ ಕರ್ಕೊಂಡು ಬರ್ತಂತ ಹಾಗೆ ಮನೆಯವರು ಎಲ್ಲರೂ ಕೂಡ ಭೂಮಿ ಪ್ರೆಗ್ನೆಂಟ್ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ಸಂಗೀತ ಅವರಂತೂ ಖುಷಿ ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಿದ್ದಾರೆ. ಇದನ್ನೆಲ್ಲ ನೋಡಿದಂಥ ಭೂಮಿಗೆ ಅನಿಸುತ್ತೆ, ಏನಿದು ನಾವು ಪ್ರೆಗ್ನೆಂಟೇ ಆಗಿಲ್ಲ ನಾನು, ಆದರೂ ಕೂಡ ಇಲ್ಲಿ ಅತ್ತೆ ಮನೆಯವ್ರು ಎಲ್ಲರೂ ಕೂಡ ಇಷ್ಟು ಖುಷಿಯಾಗಿದ್ದಾರೆ. ನಿಜಕ್ಕೂ ಕೂಡ ಅವರು ಇಷ್ಟೆಲ್ಲ ಖುಷಿಯಾಗಿರೋದು ನೋಡಿ ನನಗೆ ಪಾಪ ಪ್ರಜ್ಞೆ ಕಾಡ್ತದೆ, ಗಿಲ್ಟ್ ಫೀಲ್ ಆಗ್ತದೆ. ಸುಮ್ಮನೆ ವಿನಾಕಾರಣ ಅವರು ಈ ರೀತಿ ಅನ್ಕೋತಿದಾರಲ್ಲ, ಇದಕ್ಕೆಲ್ಲ ನಾವೇ ಕಾರಣ ಆಗಿಬಿಟ್ವಿ ಅನಿಸ್ತದೆ ಅಂತ ಭೂಮಿ ಹೇಳಿದಾಗ ನಿಜಕ್ಕೂ ಭೂಮಿಯ ಆಲೋಚನೆ ಅಚ್ಯುತ್ಗೆ ತುಂಬಾ ಖುಷಿ ಕೊಡುತ್ತೆ. ಬಿಕಾಸ್ ನಾನು ಮನೆಯವ್ರ ಬಗ್ಗೆ ಎಷ್ಟೆಲ್ಲ ಕಾಳಜಿ ಮಾಡ್ತಿದ್ದಾಳೆ. ಅಯ್ಯೋ ಒಂದೇ ವರ್ಷಕ್ಕೆ ಅಗ್ರಿಮೆಂಟ್ ಆಗಿರೋದು, ಬಟ್ ಆದರೂ ಕೂಡ ನನ್ನ ಮನೆಯವ್ರನ್ನ ತನ್ನ ಮನೆಯವರು ಅಂತ ಅಂದ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದಾಳೆ ಅಂದರೆ ನಿಜಕ್ಕೂ ಕೂಡ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅದ್ರ ಜೊತೆ ಹೇಳ್ತಾರೆ. ಅದಕ್ಕೋಸ್ಕರನೇ ಇವಳನ್ನ ನನ್ನ ಲೈಫಲ್ಲಿ ಬರೋ ಹಾಗೆ ಮಾಡಿದೆ ಅಂತ ಹೇಳಿ ಕೃಷ್ಣನ ಮುಂದೆ ಮಾತನಾಡ್ತಿದ್ದಾರೆ. ಆದಷ್ಟು ಬೇಗ ಭೂಮಿ ನನ್ನ ಲವ್ವನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಸಾಕು, ನನ್ನ ಮೇಲಿರೋ ಪ್ರೀತಿ ಅವಳಿಗೆ ಅರ್ಥ ಆದರೆ ಸಾಕು ಅಂತ ಹೇಳಿ ಅನ್ಕೋತಿದ್ದಾರೆ. ಬಿಕಾಸ್ ಭೂಮಿಗೂ ನನ್ನ ಮೇಲೆ ಲವ್ ಇರ್ಬೋದು ಅಂತ ಜೊತೆಗೆ ಅನಿಸಿರ್ಬೋದು. ಅದೇ ಕಾರಣಕ್ಕೆ ಭೂಮಿಗೆ ತನ್ನ ಪ್ರೀತಿ ಅರ್ಥ ಆದರೆ, ಅವಳ ಪ್ರೀತಿ ಅವಳಿಗೆ ಅರ್ಥ ಆದರೆ, ಹಾಗೆ ನನ್ನ ಪ್ರೀತಿ ಅವಳಿಗೆ ಅರ್ಥ ಆದರೆ ಸಾಕು ಅಂತ ಹೇಳಿ ಅಚ್ಯುತ್ ಕೃಷ್ಣನ ಹತ್ರ ಕೇಳ್ಕೊತಾರೆ. ಜೊತೆಗೆ ಈ ಕಡೆ ಭೂಮಿ ವಾಶ್ರೂಮ್ಗೆ ಹೋಗ್ತಿದ್ದಾಗ ಇಲ್ಲಿ ಅಚ್ಯುತ್ಗೆ ಅನಿಸುತ್ತೆ, ಹೌದಲ್ವಾ ನಿಜವಾಗ್ಲೂ ಭೂಮಿ 9 ತಿಂಗಳು ಪ್ರೆಗ್ನೆಂಟ್ ಆಗಿದ್ರೆ ಹೇಗಿರ್ತಿತ್ತು ಅಂತ ಹೇಳಿ ತಕ್ಷಣ ಈ ಕಡೆ ಪ್ರೇಮಲೋಕ ಅಂತ ಹೇಳಿ ಸಾಂಗನ್ನು ನಾನು ಮಾಡ್ಕೊತಿದ್ದಾರೆ. 9 ತಿಂಗಳ ತುಂಬು ಗರ್ಭಿಣಿಯ ಸೀಮಂತ ಶಾಸ್ತ್ರವನ್ನು ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡು ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಭೂಮಿಯನ್ನು ಕಾಳಜಿ ಮಾಡ್ತಿದ್ದಾರೆ. ಅಜ್ಜಿ ಮೊಮ್ಮಗುಗೋಸ್ಕರ ಸ್ವೆಟರನ್ನು ಹೊಲಿತಾ ಇದ್ರೆ, ಇತ್ತ ಕಡೆ ಅತ್ತೆ ಪ್ರೀತಿಯಿಂದ ಸಿಹಿಯನ್ನು ತಿನ್ನಿಸ್ತಿದ್ದಾರೆ. ಆ ಕಡೆ ಪ್ರೀತಿಯ ಮೈದು ಮಗುಗೋಸ್ಕರ ಆಟಿಕೆಯನ್ನು ತೆಗೆದುಕೊಂಡು ಬಂದಿದ್ರೆ, ಅತ್ತ ಕಡೆ ದೇವಿಯಾನಿ ಕೂಡ ತುಂಬ ಖುಷಿಯಿಂದ ಭೂಮಿಯನ್ನು ಹಾರೈಕೆ ಮಾಡ್ತಿದ್ದಾರೆ. ಇದರ ನಡುವೆ ಶ್ರವಣವರು ಹೋಗಿದ್ದೆ ಮಗುಗೆ ಹುಟ್ಟಿದಾಗಿಂದ ದೊಡ್ಡವರಾಗೋ ತನಕ ಎಲ್ಲ ಬಟ್ಟೆಗಳನ್ನ ತಗೊಂಡು ಬಂದಿದ್ದಾರೆ. ನಿಜಕ್ಕೂ ಕೂಡ ಅಪ್ಪ ಲವ್ ಯು ಪಾ ಅನ್ನೋ ಸಾಂಗ್ನ ಜೊತೆಗೆ ಅಚ್ಯುತ್ ದೊಡ್ಡ ಕನಸನ್ನೇ ಕಾಣ್ತಿದ್ದಾರೆ. ಅಷ್ಟಾದರೆ ಸಾಕು ಅಂತ ನಿಲ್ಲಿಸೋದನ್ನು ನಿಲ್ಲಿಸ್ದೆ ಅಚ್ಯುತ್ ತನಗೆ ಮಗು ಆಗೋ ರೀತಿಯೂ ಕೂಡ ಕನಸು ಕಂಡುಬಿಡ್ತಾರೆ. ತಮಗೆ ಮಗು ಆಗೋ ರೀತಿಯೂ ಕೂಡ ಕನಸು ಕಂಡುಬಿಡ್ತಾರೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಅರ್ಧ ಡಜನ್ ಮಕ್ಕಳು. ನಿಜಕ್ಕೂ ಕೂಡ ಇಲ್ಲಿ ಅಚ್ಯುತ್ ಅಂತೂ ತನ್ನ ಮಕ್ಕಳನ್ನು ಸುತ್ತ ಕೂರಿಸ್ಕೊಂಡಿದ್ದೆ, ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ಆ ಕಡೆ ಭೂಮಿ ಇನ್ನೊಂದು ಮಗುನ ಎತ್ಕೊಂಡು ಬರ್ತಾರೆ. ಜೊತೆಗೆ ಮತ್ತೊಂದು ಇದ್ರೆ ಚಂದ ಅಂತ ಹೇಳಿ ಅಚ್ಯುತ್ ಹೇಳ್ತಿದ್ದಾಗೆ ಭೂಮಿ ನಾಚಿ ನೀರು ಹಾಕ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಚ್ಯುತ್ ಸುಮ್ಮನೆ ನಗ್ತಿರೋದನ್ನು ನೋಡಿದಂಥ ಭೂಮಿ, ಏನಿದು ಹುಚ್ಚಾರಗುನ KGF 3ನ ಅಥವಾ ನಿಜವಾಗ್ಲೂ ಅಜಿತ ಯಾರಪ್ಪ ಇದು ಅಂತ ಹೇಳಿ ಭೂಮಿ ಕೇಳ್ತಿದ್ದಾಗೆ ನಿಜವಾಗ್ಲೂ ಇದು ನಿನ್ನ ಮದುವೆ ಆಗಿರೋ ಗಂಡ ಅಜಿತ್ ಅಂತ ಹೇಳ್ತಾರೆ. ಹೌದು, ಹಾಗಿದ್ರೆ ಸುಮ್ಮನೆ ಯಾಕ್ರಿ ವಿನಾಕಾರಣ ಕನ್ನಡಿ ನೋಡ್ಕೊಂಡು ಆಗ್ತಾ ಇದ್ರೆ ಹುಚ್ಚಿಗೆ ಚಿಡಿತಾ ಹೆಂಗೆ ಅಂತ ಹೇಳಿ ಭೂಮಿ ಕೇಳೋದಕ್ಕೆ ಇಲ್ಲಿ
ಅಚ್ಯುತ ಹಾಗಲ್ಲ ಭೂಮಿ, ನೀನು ಕೂಡ 9 ತಿಂಗಳು ಪ್ರೆಗ್ನೆಂಟ್ ಆಗಿದ್ರೆ ಹೇಗಿರ್ತಿತ್ತು ಅಂತ ಕನಸು ಕಾಣ್ತಿದ್ದೆ, ಎಲ್ಲರೂ ಕೂಡ ನೀನು ಎಷ್ಟು ಚಂದ ನೋಡ್ಕೊತಿದ್ರು ಅಂತ. ಏನಾಯಿತು ಗೊತ್ತಾ, ನಿಜಕ್ಕೂ ಕೂಡ ನೀನು ಬಾಯಿದು ಆಟಿಕೆಗಳನ್ನ, ಜೊತೆಗೆ ಅಜ್ಜಿ ಸ್ವೆಟರನ್ನು, ಅಮ್ಮ ಸಿಹಿಯನ್ನು, ಶ್ರವಣ್ ಮಾವ ಅಂತೂ ಬಟ್ಟೆಗಳನ್ನ ಎಲ್ಲವನ್ನ ಕೂಡ ನೀವು ತೊಗೊಂಡು ಬಂದರು ಗೊತ್ತಾ. ಅದಕ್ಕೂ ಅದಾದಮೇಲೆ ಇತ್ತಲ್ವ, ಅದು ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಒಂದಲ್ಲ ಎರಡಲ್ಲ 6 ಅರ್ಧ ಡಜನ್ ಮಕ್ಕಳಾಗಿತ್ತು ನಮಗೆ. ಅದಾದಮೇಲೆ ಇನ್ನೂ ಒಂದು ಅಂತ ಹೇಳಿ ಕೇಳ್ತಿದ್ದಾಗೆ ನೀನು ನ್ಯಾಚುರಲ್ ನೀರಾಗಿಬಿಟ್ಟೆ. ಅದಕ್ಕೂ ಮಿಗಿಲಾಗಿ ಮತ್ತಿನ್ನೇನಾಯಿತು ಗೊತ್ತಾ ಅಂತ ಹೇಳಿ ಅಜಿತ್ ತನ್ನ ಕನಸನ್ನು ವರ್ಣಿಸೋಕೆ ನೋಡ್ತಿದ್ರೆ, ಸಾಕು ಸಾಹೇಬ್ರೆ ನಿಲ್ಲಿಸಿ ಏನು ಮಾಡ್ತಿದ್ರಾ ನೀವು, ಸುಮ್ಮನೆ ವಿನಾಕಾರಣ ಏನೇನೋ ಕನಸು ಕಾಣ್ತಿದ್ರಾ ಅನ್ಸುತ್ತೆ. ಮನೆಯವ್ರು ಎಲ್ಲರೂ ಕೂಡ ಕನಸು ಕಾಣೋದ್ರಲ್ಲಿ ಒಂದು ರೀತಿ ಅರ್ಥ ಇರುತ್ತೆ, ಬಟ್ ನಿಮಗೂ ಗೊತ್ತು ನನಗೂ ಗೊತ್ತು ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂತ. ಆದರೂ ಕೂಡ ಮನೆಯವರು ತಪ್ಪು ತಿಳ್ಕೊಡಿದ್ರೆ, ಮನೆಯವರು ಏನೋ ತಪ್ಪು ತಿಳ್ಕೊಳ್ಳಿ, ಬಟ್ ನಾಳೆ ರಿಪೋರ್ಟ್ ಬಂದಾಗ ಎಲ್ಲವನ್ನ ಕೂಡ ಕ್ಲಿಯರ್ ಮಾಡಬಹುದು. ಆದರೆ ನೀವು ಯಾಕೆ ಈ ರೀತಿ ಅನ್ಕೋತಿದ್ರೆ ನನಗೆ ನಿಜಕ್ಕೂ ಕೂಡ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ, ಈ ಕಡೆ ಅಜಿತ್ಗೆ ಏನೇ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಜಿತ್ ಸಾಹೇಬ್ರೆ, ನಿಮ್ಮ ಬದುಕಲ್ಲಿ ಯಾವತ್ತೂ ಕೂಡ ನನ್ನ ಸ್ಥಾನವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಈ ಕಡೆ ಅಜಿತ್ಗೆ ಏನು ಹೇಳಬೇಕು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ. ತದನಂತರ ಆಯ್ತ ಕಡೆ ಸಂಗೀತ ಅವರಂತೂ ಅಯ್ಯೋ ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿ ತುಂಬ ಖುಷಿಯಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕುಳಿತುಕೊಂಡ್ಬಿಟ್ಟಿದ್ರೆ. ಆತ ಕಡೆ ದೇವಿಯಾನೆ ತಮ್ಮ ಗಂಡನ ಫೋಟೋ ನೋಡ್ಕೊಂಡಿದ್ದೆ. ಇಲ್ಲಿ ಆ ಶಾರದಾ ಕಥೆಯನ್ನು ಮುಗಿಸ್ದೆ, ಆದರೆ ಆ ಮಗು ಕಥೆಯನ್ನು ಮುಗಿಸೋಷ್ಟರಲ್ಲಿ ಆ ಮಗು ಏನೋ ಬಚಾವಾಗೋಯ್ತು. ಆ ಶಾರದಾ ಏನಿಲ್ಲ, ಆದರೆ ಆ ಮಗು ಭೂಮಿ ಇವತ್ತು ನಮ್ಮನೆಲ್ಲ ಇದ್ದಾಳೆ. ಆದರೆ ಅವಳಿಗೆ ಏನಾದರೂ ಮಗು ಆದರೆ ಖಂಡಿತ ನನ್ನ ಮಗಳು ಬದುಕು ಹಾಳಾಗುತ್ತೆ. ಇಲ್ಲ ಯಾವುದೇ ಕಾರಣಕ್ಕೂ ಅವಳಿಗೆ ಮಗು ಆಗಬಾರ್ದು. ಆ ರೀತಿ ಏನಾದರೂ ಅವಳಿಗೆ ಮಗು ಆದರೆ ಖಂಡಿತವಾಗ್ಲೂ ಕೂಡ ಅವಳನ್ನಂತೂ ನಾನು ಬದುಕಿಸೋಕೆ ಬಿಡುವುದಿಲ್ಲ. ಖಂಡಿತ ಅವಳ ಕಥೆಯನ್ನೇ ಮುಗಿಸ್ಬಿಡ್ತೀನಿ, ಇದಂತೂ ಗ್ಯಾರಂಟಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಪ್ಪು ಅಲ್ಲಿಗೆ ಬಂದಿದ್ದೆ. ಏನಂತ ಗ್ಯಾರಂಟಿ ಅಂತ ಹೇಳ್ತಿದ್ರಲ್ವಾ ಅಂತಕ, ನೀನು ಯಾವಾಗ ಬಂದೆ ಅಪ್ಪು ಅಂತ ಹೇಳಿ ಶಾಕ್ ಆಗ್ತಾರೆ. ನಾನು ಆಗಲೇ ಬಂದೆ ಅತ್ತೆ, ನೀವು ಗ್ಯಾರಂಟಿ ಅನ್ಬೇಕಿದ್ರೆ ಅಂದಾಗ, ಅಯ್ಯೋ ಅದಾ ಅಪ್ಪು, ಈಗ ಭೂಮಿಗೆ ಮಗು ಆಗ್ತದೆ ಅಂತ ನಿಮ್ಮಮ್ಮ ಎಷ್ಟು ಖುಷಿ ಪಡ್ತದಾಳೆ. ನಿಜಕ್ಕೂ ನನಗೆ ಭೂಮಿ ವಿಷಯದಲ್ಲಿ ನಿಮ್ಮಮ್ಮ ನಡ್ಕೋತಿರೋದ್ರ ಬಗ್ಗೆ ತುಂಬ ಅಂದರೆ ತುಂಬ ಬೇಜಾರಿದೆ. ನನಗೆ ನಿನ್ನ ನಚ್ಚಿ ಬಗ್ಗೆನೇ ಆಲೋಚನೆ ಆಗಿಬಿಟ್ಟಿದೆ. ಈ ಕಡೆ ನಿಮ್ಮನ್ನು ಕಡೆಗಣಿಸ್ಬಿಡ್ತಿದ್ದಾರೆ ಅಂತ. ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು. ಆ ರೀತಿ ಆದರೆ ಅಂತೂ ನಾನಂತೂ ಕೇಳದೆ ಸುಮ್ಮನಿರೋದಿಲ್ಲ, ಕೇಳ್ತೀನಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತದೆ ಅಷ್ಟೇ ಅಂತ ದೇವ್ಯಾನಿ ಹೇಳಿದಾಗ, ಆಯ್ತು ನೀವು ಎಷ್ಟು ಒಳ್ಳೆಯವರು ಅತ್ತೆ ಅಂತ ಹೇಳಿ ಅಪ್ಪು ಅಂದ್ಕೊಂಡಿದ್ದೆ. ಅವ್ರ ಕಡೆ ಬರ್ತಾರೆ. ತದನಂತರ ಇದ ಕಡೆ ಸಂಗೀತ ಅವರು, ಇಲ್ಲ ಡಾಕ್ಟರ್ನ ಕೇಳಿಬಿಡೋಣ, ನನಗೆ ಯಾವಾಗ ಕೇಳ್ತೀನಿ ರಿಪೋರ್ಟ್ನ ಅಂತ ಅನ್ನಿಸ್ತದೆ ಅಂತ ಅಂದ್ಕೊಂಡಿದ್ದೆ. ಡಾಕ್ಟರ್ಗೆ ಕಾಲ್ ಮಾಡ್ತಾರೆ. ನನ್ನ ಮಗ ಮತ್ತು ನನ್ನ ಸೊಸೆ ಭೂಮಿ ಹಾಸ್ಪಿಟಲ್ಗೆ ಬಂದಿದ್ರು, ನೆನ್ನೆ ಬ್ಲಡ್ ಕೊಟ್ಟಿದ್ರು, ರಿಪೋರ್ಟ್ ಏನಾಯಿತು ಅಂತ ಕೇಳೋ ಕುತೂಹಲ ಇತ್ತು. ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂದಾಗ, 1 ನಿಮಿಷ ಇರಿ ಅಂತ ಹೇಳಿ ಭೂಮಿ ರಿಪೋರ್ಟ್ನ ತೊಗೊಂಡು ಬನ್ನಿ ಅಂತ ಹೇಳಿ ತರಿಸಿ, ನಿಮ್ಮ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಇದರಿಂದ ತುಂಬ ಖುಷಿ ಆಗಿಬಿಡುತ್ತೆ. ಮನೆಯವ್ರಿಗೆ ಎಲ್ಲರೂ ಕೂಡ ಕರೀತಾರೆ. ಮನೆಯವ್ರು ಎಲ್ರಿಗೂ ಕೂಡ ನನ್ನ ಡಾಕ್ಟರ್ನ ಕೇಳಿದೆ ಭೂಮಿ ಪ್ರೆಗ್ನೆಂಟ್ ಅಂತ ಹೇಳಿದಾಗ, ಈ ಕಡೆ ಅಜಿತ್ ಭೂಮಿಯನ್ನು ಕೂಡ ಕರೆಸ್ತಾರೆ. ಈ ಕಡೆ ಭೂಮಿ ನೀನು ಪ್ರೆಗ್ನೆಂಟ್ ಆಗಿದೆಯಾ ಅಂತಿದ್ದಾಗೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ, ಮುಖ ನೋಡ್ಕೊತಿದ್ದಾರೆ. ಏನದು ಹೇಗೆ ಸಾಧ್ಯ ಅಂತ. ಬಟ್ ಅಪ್ಪ ಅಂತೂ ಬಂದಿದೆ, ಕೊನೆಗೂ ನೀನು ನನ್ನ ಮಗ ಆಗಿದೆ, ಈಗ ಅಪ್ಪ ಹಾಕಿ ಪ್ರಮೋಷನ್ ತಗೋತಿದ್ದೆ, ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾರೆ. ಮನೆಯವ್ರ ಮುಂದೆ ನಾಟಕ ಮಾಡ್ತಾಯಿದ್ರು, ಮನಸ್ಸಲ್ಲಿ ಅದು ಹೇಗೆ ಸಾಧ್ಯ, ನಾನು ಮತ್ತು ಅಚ್ಯುತ್ ಸಾಹೇಬ್ರ ನಡುವೆ ಏನೂ ನಡ್ದೇ ಇಲ್ಲ, ಹಾಗಿದ್ರೆ ನಮಗೆ ಮೀರ್ದಾಗ ಏನಾರು ನಡೆದು ಹೋಗಿದ್ಯಾ ಅನ್ನೋ ಅನುಮಾನ ದಟ್ಟ ಆಗ್ತದೆ. ಹಾಗಿದ್ರೆ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗ್ತದೆ. ಹಾಗೆ ದೇವಿಯಾನಿ ಖಂಡಿತವಾಗ್ಲೂ ಭೂಮಿಯ ಮೇಲೆ ಅಟ್ಯಾಕ್ ಮಾಡಿಸೋದಂತೂ ಶತಸಿದ್ಧ. ಹಾಗಿದ್ರೆ ಏನಾಗುತ್ತೆ, ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.